ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಇಲ್ಲ ಲಕ್ಷ್ಮಣ್, ಅದು ಸಾಧ್ಯನೇ ಇಲ್ಲ. ಏನೋ ಒಂದು ಸುಳ್ಳು ಹೇಳಿ ನನ್ನ ಮಗನ ಬೇಕಾದ್ರೆ ಕಳಿಸ್ಬೋದು, ಆದರೆ ನನ್ನ ಸೊಸೆನ ಕಳಿಸೋಕ್ಕಾಗಲ್ಲ. ಯಾಕೆಂದರೆ ಅವಳು ಯಾವುದೇ ಕಾರಣಕ್ಕೂ ನಾಟಕ ಆಡಲ್ಲ. ಅವಳು ಇರೋದನ್ನ ಇರೋ ಹಾಗೆ ಹೇಳ್ತಾಳೆ, ಹಾಗೆ ಬದುಕ್ತಾಳೆ. ಒಟ್ಟಿನಲ್ಲಿ ಅಂಥವಳನ್ನ ನನ್ನ ಮಗ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಅಲ್ಲ ಕಣೋ, ಅದು ಆಗಲ್ಲ ಕಣೋ. ಎನಿವೆ, ಥ್ಯಾಂಕ್ಸ್. ಮಾರುತಿ, ನೀನಿದೆಯಾ ನೋಡು, ತರ್ಲೆ ತಗೋ. ಅಬ್ಬ, ನಮ್ಮನೆ ಇವತ್ತು ಹೊಸ ತರ ಕಾಣಿಸ್ತಿದೆ. ಅದೇ ಮುಖಗಳೇ ಇದ್ರು ಅದರಲ್ಲಿರೋ ಭಾವನೆಗಳು ಮಾತ್ರ ಸಂಪೂರ್ಣವಾಗಿ ಬೇರೆ ತರನೇ ಇರೋ ಹಾಗಿದೆ. ಅದು ಹಾಗೇ ರೀ, ಕೆಲವು ಸಲ ಯಾವುದೋ ಒಂದು ಆತಂಕ ಬಂದು ಮುಖದ ಕಳೆನ ಕಿತ್ತು ಹಾಕ್ಬಿಡುತ್ತೆ. ಆ ಒತ್ತಡನ ನಾವು ಕಿತ್ತಾಕ್ದಾಗ ಮುಖದಲ್ಲಿ ಆ ಕಳೆ ಬಂದ್ ಕೂರತ್ತೆ. ಆದ್ರೆ ಕಿತ್ತಾಕೋದು ಅಷ್ಟು ಸುಲಭ ಅಲ್ಲ ಅಲ್ವಾಪ್ಪ? ಮಗಳೇ, ಅಕ್ಕ ಮಾತಾಡ್ತಿರೋದು ರಾಘವನ ಬಗ್ಗೆನೇ ಅಲ್ವಾ? ಯಾರು ಯಾರ ಬಗ್ಗೆ ಮಾತಾಡಿದ್ರು ಸದ್ಯಕ್ಕದು ನಮ್ಮ ಮನೆಯವರ ಎಲ್ಲರಿಗೂ ಸಂಬಂಧಪಟ್ಟ ವಿಷಯ ಅಲ್ವಾ? ಸದ್ಯಕ್ಕಲ್ಲಪ್ಪ, ಯಾವತ್ತಿದ್ರು ಅದು ನಮ್ಮನೆಗೆ ಸಂಬಂಧಪಟ್ಟ ವಿಷಯನೇ. ಯಾಕೆಂದ್ರೆ ನಾನ್ ಮಾತಾಡ್ತಿದ್ದಂತೂ ರಾಘವನ್ ಬಗ್ಗೆನೆ. ಕೀರ್ತಿ ಅನ್ನೋ ಒತ್ತಡ ದೂರ ಆಯ್ತು ಅನ್ನೋದೇ ಸಮಾಧಾನ. ಆ ಸಮಾಧಾನ ನಮ್ಗೆ ಯಾವತ್ತು ವರ ಆಗುತ್ತೆ ಅನ್ನೋದೇ ಉಳ್ಕೊಂಡಿರೋ ಪ್ರಶ್ನೆ ಅಲ್ವಾ ಮಾವ? ಅವ್ರು ಹಾಗೆ ಹೇಳಿರೋದ್ರಲ್ಲೂ ತಪ್ಪೇನಿಲ್ಲ ಅನ್ಸುತ್ತೆ ಮಾವ. ಯಾಕೆಂದ್ರೆ ಈಗ ನಮ್ ಮುಂದೆ ಇರೋ ಪ್ರಶ್ನೆ ಅದೇ ತಾನೇ. ರಾಘವನ್ಗೆ ಡಿವೋರ್ಸ್ ಸಿಗ್ಬೇಕಾಗಿತ್ತು, ಆಯ್ತು. ಇನ್ನು ಮದ್ವೆ ಯಾವಾಗ ಅನ್ನೋದನ್ನ ನಾವೆಲ್ಲರೂ ಸೇರಿ ಡಿಸೈಡ್ ಮಾಡ್ಬೇಕಲ್ವಾ? ಅದಕ್ಕೆ ತಕ್ಷಣಕ್ಕೆ ಆ ಮಾತಾಡೋದು ಬಿಟ್ಟು ಒಂದ್ ಸ್ವಲ್ಪ ದಿವಸ ಬಿಟ್ಟು. ಚಿಕ್ಕಪ್ಪ, ಚಿಕ್ಕವನಾಗಿ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ಕೆಲವೊಂದು ವಿಷಯಗಳು ಅನ್ಕೊಂಡಾಗ್ಲೇ ಮಾಡ್ಬಿಡ್ಬೇಕು, ಇಲ್ಲಾಂದ್ರೆ ಅದು ಸುಮ್ಮನೆ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಹೌದು, ನನಗೂ ಹಾಗೆ ಅನ್ಸುತ್ತೆ. ಹಾ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ರಾಘವ ಇರಲಿಲ್ಲ. ಈಗ ಎಲ್ಲರಿಗೂ ಆರಾಮಾಗಿ ಕುತ್ಕೊಂಡು ಮದುವೆ ವಿಷಯ ಮಾತಾಡಬೇಕು ಅಂತ ಅನ್ಸಿದೆ. ಮಾತಾಡ್ತಾ ಇದ್ದೀರಾ. ಆದರೆ ಇಷ್ಟೊತ್ತಾದರೂ ರಾಘವ ಮನೆಗೆ ಬಂದಿಲ್ಲ ಅಂತ ಯಾರಾದರೂ ತಲೆ ಕೆಡಿಸ್ಕೊಂಡಿದ್ದೀರಾ? ಅದಕ್ಕೆ ಅಲ್ವಾ ಮಾವಯ್ಯ, ವಿಚಾರಿಸ್ಕೊಳ್ಳೋದಕ್ಕೆ ಒಬ್ಬ ಹೆಂಡತಿ ಬೇಕು ಅನ್ನೋ ಕಾರಣಕ್ಕೆ ತಾನೇ ಮಾತಾಗ್ತಿರೋದು. ಆ ಮಾತು ನಿಜ ಆಗ್ಲಿ ಅಂತ ತಾನೆ ವಸುಧಾ ಕಾಯ್ತಾ ಇರೋದು. ಮೊದಲು ಮನೆ ಅವನ ಬಗ್ಗೆ ವಿಚಾರ ಮಾಡಬೇಕು, ಆಮೇಲೆ ಹೆಂಡತಿ. ಒಬ್ಬ ಮನೆಗೆ ಯಾಕೆ ಲೇಟಾಗಿ ಬರ್ತಿದ್ದಾನೆ ಅಂತ ವಿಚಾರ ಮಾಡಬೇಕು. ಇಲ್ವೋ? ಹೊರಗಡೆ ಬೇಸರ ಆಗಿ ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ ಅನ್ನೋವಾಗ ಮನೆಗೆ ಬೇಗ ಬರ್ತಾರೆ. ಇರೋ ನೆಮ್ಮದಿ ಮನೆಗೆ ಬಂದ್ರೆ ಹಾಳಾಗುತ್ತೆ ಅಂತ ಗೊತ್ತಾದ್ರೆ ಮನೆಗೆ ಲೇಟಾಗಿ ಬರ್ತಾರೆ. ಹಾಗಾದ್ರೆ ನಾವುಗಳು ಅವ್ನ ನೆಮ್ಮದಿನ ಹಾಳು ಮಾಡ್ತಿದೀವ ವಿವೇಕ? ಖಂಡಿತ. ರಾಘವ ಮನೆಗೆ ಬಂದಾಗೆಲ್ಲ ಅವನ ಮದುವೆ ಬಗ್ಗೆ ಮಾತಾಡ್ತಾ ಇದ್ರೆ ಅವನಿಗೆ ಬೇಜಾರಾಗಲ್ವಾ? ನೆಮ್ಮದಿ ಹಾಳಾಗಲ್ವಾ?
ಕೇಳ್ದಿದ್ರೆ ಅವನ ಜೀವನ ಹಾಳಾಗತ್ತೆ. ವಿವೇಕ್, ಒಳ್ಳೆ ವಿಷಯಕ್ಕೆ ಒತ್ತಾಯ ಮಾಡಿದ್ರೆ ಅದು ಒಳ್ಳೇದೇ. ಒಳ್ಳೇದು ಕೆಟ್ಟದು ಅನ್ನೋದು ಅವ್ರವ್ರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ನೋಡೋರ್ ಕಣ್ಣಿಗೆ ಜಿಂಕೆನ ಕೊಲ್ಲೋ ಹುಲಿ ವಿಲ್ಲನ್ನೇ ಆಗಿದ್ರು ಹುಲಿ ಪಾಲ್ಗೆ ಜಿಂಕೆ ಆಹಾರ. ಓಹೋ, ಏನು ವಿವೇಕ ಇದು? ಮಾತಾಡ್ತಿರೋ ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ಉದಾಹರಣೆ ಬೇಕಾ? ಅಪ್ಪ, ಒಂದು ಸಣ್ಣ ಬಿರುಕು ತುಂಬಿದ ಮಡಕೆನ ಒಡೆಯುತ್ತೆ, ಹಾಗೆ ಒಂದು ಸಣ್ಣ ಅಳುಕು ತುಂಬಿದ ಹೃದಯನ ಒಡೆಯುತ್ತೆ. ಸಾಧ್ಯವಾದ್ರೆ ರಾಘವನ ಜೀವನಕ್ಕೆ ಒಂದು ಬೆಳಕನ್ನು ಕೊಡೋಣ, ಅಳುಕನ್ನು ಕೊಡೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಏನ್ ಚಿಕ್ಕ ಮಾವ ನೀವು ಹೀಗ ಅಂದ್ಬಿಟ್ರಿ? ಹಾಗಾದ್ರೆ ನಮ್ ದತ್ತಪ್ಪನ ಮಗಳು ರಾಘವನ್ ಬಾಳಿಗೆ ಬೆಳಕಾಗಲ್ವಾ? ಸಾರಿ, ನಾನು ಯಾರನ್ನು ಉದ್ದೇಶಿಸಿ ಮಾತನಾಡಲಿಲ್ಲ. ನನಗೆ ರಾಘವನ್ ಮನಸ್ಥಿತಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದನ್ನ ಇನ್ನಷ್ಟು ಚೆನ್ನಾಗಿ ಮಾಡೋಣ ಅಂತಾನೆ ನಾವೆಲ್ಲರೂ ಸೇರಿ ಮಾತಾಡ್ತಿರೋದು. ಹೌದು ಕಣ, ಎಲ್ಲ ಅಡ್ಡಿ ಆತಂಕ ಮುಗೀತು. ಏನೇ ನೆಮ್ಮದಿಯಾಗಿ ಇರೋ ನೆಮ್ಮದಿನ ಒಂದಷ್ಟು ದಿವಸ ಅನುಭವಿಸಕ್ ಬಿಡಿ. ಅಲ್ಲ ಕಣೋ, ಮದ್ವೆ ಎಲ್ಲಾದ್ರೂ ನೆಮ್ಮದಿ ಕಿತ್ಕೊಳ್ತಾರ ರಾಘವ. ಅಭಿಪ್ರಾಯ ನಮ್ಮೊಬ್ಬರದೇ ಆಗಿರೋ ತನಕ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಮತ್ತೊಬ್ಬರ ಅಭಿಪ್ರಾಯ ಬರೆಯುತ್ತೆ ಅಂದಾಗ ಮಾತ್ರ ಗೊಂದಲ ಶುರುವಾಗೋದು. ಹತ್ತೋ ಬಸ್ಸಲ್ಲಿ ಕಿಟಕಿ ಪಕ್ಕ ಕೂತ್ಕೊಂಡು ಹೋಗೋ ಆಸೆ ಇರೋನು ಮದುವೆ ಆದ್ಮೇಲೆ ಆ ಜಾಗನ ತನ್ನ ಹೆಂಡತಿಗೆ ಬಿಟ್ಕೊಡ್ತಾನೆ. ನಮ್ಮ ಗಮನ ನಮ್ಮನ್ನ ನೋಡ್ಕೊಳ್ಳೋದಕ್ಕಿಂತಲೂ ಇನ್ನೊಬ್ರು ನೋಡ್ಕೊಳ್ಳೋದು ಜಾಸ್ತಿ ಆದಾಗ್ಲೇ ನೆಮ್ಮದಿ ಹಾಳಾಗೋದು. ರಾಘವ, ಹಾಗಂತ ನೀನು ಅನ್ಸಿದ್ ಮಾತಾಡ್ದೆ ಅಮ್ಮ. ಯೋಚನೆ ಮಾಡಬೇಡಿ, ನಾನು ಮದುವೆ ಆಗ್ತೀನಿ. ಸದ್ಯಕ್ಕೆ ಅದ್ರ ಬಗ್ಗೆ ಮಾತಾಡ್ಬೇಡಿ. ಸುಸ್ತಾಗಿದೆ, ಮಲ್ಕೋತೀನಿ. ಏ ನಿಂತ್ಕೋ, ಹೋಗ್ ಕೈ ತೊಳ್ಕೊಂಡ್ ಬಾ, ಊಟ ಮಾಡುವಂತೆ. ಇಲ್ಲ ಅಮ್ಮ, ಹೋಟ್ಲಲ್ಲೇ ಆಯ್ತು. ಮನೇಲಿ ಅಡಿಗೆ ಮಾಡಿದ್ವಲ್ಲೋ. ಹಸು ತಡಿಯಕ್ಕಾಗ್ಲಿಲ್ಲ. ಅಲ್ವೋ? ಅನ್ಪೂರ್ಣ, ಹೋಗ್ಲಿ ಬಿಡಮ್ಮ. ಇವತ್ತ್ಯಾಕೋ ಅವನ ಮನಸ್ಸು ಸರಿ ಇದ್ದಾಗಿಲ್ಲ. ಆ ವಿಷಯ ಎಲ್ಲ ಆಮೇಲೆ ಮಾತಾಡ್ತೇವೆ. ಅನ್ಪೂರ್ಣ, ಅವನಿಗೊಂದು ಲೋಟ ಹಾಲು ಕೊಡಮ್ಮ. ಸರಿ ಮಾವ. ಮನಸ್ ಕೆಡಿಸ್ತಿರೋಳು ಕೀರ್ತಿನ. ಪ್ರೀತಿ ಕೂಡ ಒಂದು ದುರಭ್ಯಾಸನೇ. ಅಷ್ಟು ಸುಲಭಕ್ಕೆ ಬಿಡಕ್ಕಾಗಲ್ಲ. ಬಿಟ್ಟ ತಕ್ಷಣ ಇನ್ನೊಂದು ಗಂಟಾಕ್ ಬಿಡ್ಬೇಕು. ಇಲ್ಲಾಂದ್ರೆ ಹಳೆ ಚಾಳಿ ಮುಂದುವರ್ಸತ್ತೆ, ಹಳೆ ಪ್ರೀತಿನೇ ಬೇಕು ಅನ್ಸತ್ತೆ. ರಾಘವನ್ ಮನ್ಸೇನಾದ್ರೂ ಮತ್ತೆ ಕೀರ್ತಿ ಕಡೆ ವಾಲ್ತಿದ್ಯಾ? ಕೀರ್ತಿಯವ್ರೆ, ಊಟ? ನಂಗೊಂದು ಸ್ವಲ್ಪ ಕೆಲಸ ಇದೆ, ನೀವು ಹೋಗಿ ಮಾಡ್ಕೊಳ್ಳಿ, ನಾನು ಆಮೇಲೆ ಮಾಡ್ತೀನಿ. ಅಲ್ಲ, ಆ ಕೆಲಸನ ಊಟ ಮುಗಿಸು ಮಾಡ್ಬೋದಲ್ವಾ? ಅರ್ಜೆಂಟ್ ಕೆಲಸ ಇತ್ತು, ಮುಗಿಸ್ಬಿಡ್ತೀನಿ, ನೀವು ಹೋಗಿ ಮಾಡ್ಕೊಳ್ಳಿ. ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಇಲ್ಲ ಬೇಡ, ಥ್ಯಾಂಕ್ಸ್. ಕೀರ್ತಿಯವ್ರೆ, ತುಂಬಾ ಥ್ಯಾಂಕ್ಸ್. ಏಕೆ? ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಇವತ್ತು ಆಫೀಸಿಗೆ ಬಂದ್ರಲ್ಲ. ನನ್ನ ಮನಸ್ಸು ಹೇಳ್ತಿತ್ತು ನೀವು ಇವತ್ತು ಬಂದೇ ಬರ್ತೀರಾ ಅಂತ. ಕೀರ್ತಿಯವ್ರೆ, ಪದೇ ಪದೇ ಹೀಗೆ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನಮ್ಮ ಮನಸ್ಸಲ್ಲಿ ನಾವು ಯಾವ ಭಾವನೆಗೆ ಜಾಗ ಮಾಡ್ಕೊಡ್ತೀವೋ ಆ ಭಾವನೆ ಬಂದು ಸೆಟ್ಲ್ ಆಗುತ್ತೆ. ಯಾಕೆಂದ್ರೆ ನಮ್ಮ ಮನಸ್ಸು ಒಂಥರ ಬಾಡಿಗೆ ಮನೆ ಇದ್ದಂಗೆ. ದುಃಖಕ್ಕೆ ಅವಕಾಶ ಮಾಡಿಕೊಟ್ರೆ ದುಃಖ, ಸಂತೋಷಕ್ಕೆ ಅವಕಾಶ ಮಾಡಿಕೊಟ್ರೆ ಸಂತೋಷ. ಒಟ್ನಲ್ಲಿ ತೊಂದರೆ ಮಾಡದೇ ಇರೋ ಬಾಡಿಗೆಯವ್ರನ್ನ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಬೇಕು ಅಂತಾನೆ ದುಃಖ ಕೊಡೋ ಅಂಥವ್ರನ್ನ ಏನ್ ಮಾಡ್ಬೇಕು? ಕುತ್ತಿಗೆ ಹಿಡಿದು ಆಚೆ ನೂಕ್ಬೇಕು.
ಇಷ್ಟಕ್ಕೂ ನಿಮ್ಮ ಸಂತೋಷ ನಿಮ್ಮದು. ಅದನ್ನ ಕಿತ್ಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ ಕೀರ್ತಿ ಅವ್ರೆ. ಆಗಿದ್ದು ಎಂಥದ್ದೇ ಇರಲಿ, ಅದು ಇರ್ಬೇಕಾ ಇಲ್ಲ ಆಚೆ ಕಳಿಸ್ಬೇಕಾ ಅಂತ ತೀರ್ಮಾನ ಮಾಡಬೇಕಾಗಿರೋದು ನೀವು. ಮಳೆ ನಿಂತ ಮೇಲೂ ಮರದ ಹನಿ ನಿಲ್ಲಲ್ಲ ಅಂತಾರಲ್ಲ ಹಾಗೆ ಎಲ್ಲ ಸಮಸ್ಯೆಗಳು ಒಂದೇ ಸಲ ಪರಿಹಾರ ಆಗೋದಿಲ್ಲ. ಸ್ವಲ್ಪ ಸಮಯ ಹಿಡಿಯುತ್ತೆ, ಆಮೇಲೆ ಎಲ್ಲ ಗೊಂದಲಗಳು ತಿಳಿಯಾಗ್ತಾ ಹೋಗುತ್ತೆ. ಅಷ್ಟರಲ್ಲಿ ಈ ಎಲ್ಲ ರಗಳೆ ಬಿಟ್ಟು ಒಂದು 10 ದಿನ ಬೇರೆ ಕಡೆ, ಬೇರೆ ಊರಲ್ಲಿ, ಬೇರೆ ಜನಗಳ ಮಧ್ಯೆ ನೀವು ಯಾಕೆ ಇದ್ದು ಬರಬಾರ್ದು? ತಲೆಗೆ ಮನಸ್ಸಿಗೆ ರೆಸ್ಟ್ ಸಿಕ್ಕ ಹಾಗಾಗತ್ತೆ. ಎಲ್ಲಿಗೆ ಹೋಗ್ಲಿ ವಿಷ್ಣುವರೇ, ಕರೆಯೋಕೆ ನನ್ಗೆ ಯಾರು ಬಂಧುಗಳಿಲ್ಲ, ಹೋಗೋಕೆ ನನ್ಗೆ ಯಾವುದು ಊರಿಲ್ಲ. ಅಲ್ಲ, ಬಂಧುಗಳೇ ಯಾಕೆ ಬೇಕು ಕೀರ್ತಿ ಅವರೇ? ಒಂದು ಕೆಲಸ ಮಾಡಿ, ಹೋಟೆಲಲ್ಲಿ ಸ್ಟೇ ಮಾಡಿ, ಆರಾಮಾಗಿ ಸುತ್ತಾಡಿ. ನಿಮ್ಮಷ್ಟಕ್ಕೆ ನೀವು ಒಂದು 10 ದಿವಸ ಇದ್ರೆ ಮತ್ತೆ ಎನರ್ಜಿ ಬರುತ್ತೆ. ಬಾಬಾ ಶಕ್ತಿ ಕೊಡ್ತಾನೆ. ಒಳಗಡೆ ಇರೋ ಮಗುಗೆ ನೆಮ್ಮದಿ ಸಿಗುತ್ತೆ. ಕಷ್ಟದ ವಿರುದ್ಧ ಹೋರಾಡಕ್ಕೆ ಮನಸ್ಸು ಸಿದ್ಧವಾಗುತ್ತೆ. ಒಬ್ಳೆ ಎಲ್ಲಿಗೆ ಅಂತ ಹೋಗ್ಲಿ ವಿಷ್ಣುವರೇ? ಜೊತೆಗೆ ನಾನು ಬರ್ತೀನಲ್ಲ. ಮಾತು ಸಡನ್ ಆಗಿ ಬಂದ್ಬಿಡ್ತು. ಕೀರ್ತಿವ್ರೆ, ಅದ್ರ ಹಿಂದೆ ಇರೋ ಉದ್ದೇಶ ಏನು ಅಂದ್ರೆ? ಅರ್ಥ ಆಗುತ್ತೆ ಬಿಡಿ. ನಿಮ್ಮನ್ಸಲ್ಲಿ ಕೆಟ್ಟ ಉದ್ದೇಶ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ದಿನ ನಾನು ನಿಮ್ಮನ್ನು ನೋಡಿದ್ದೀನಲ್ಲ, ನೀವೇನು ಅಂತ ನನ್ಗೆ ಅರ್ಥ ಆಗಿದೆ. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ಕೀರ್ತಿಯವರೇ, ಈ ಜಗತ್ತಲ್ಲಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋ ಮೊದಲನೇ ವ್ಯಕ್ತಿ ಅಂದ್ರೆ ನೀವೇ ಅನ್ಸುತ್ತೆ. ಹಾಗಾದ್ರೆ ಒಂದು 10 ದಿನ ರಜೆ ಹಾಕಿ. ನಾನು ಸಂಬಳ ಇಲ್ಲದೆ ರಜೆ ಹಾಕ್ತೀನಿ. ಇಬ್ರು ಎಲ್ಲಿಗಾದ್ರೂ ಹೋಗಿ ಬರೋಣ. ಸಾರಿ, ತಪ್ಪು ಮಾಡದ್ನ? ನಾಳೆ ಜನ ತಪ್ಪು ಮಾತಾಡೋ ಹಾಗೆ ಆಗ್ಬಾರ್ದಲ್ವಾ? ಅಯ್ಯೋ, ನಾನೇನಾದ್ರೂ ತಪ್ಪು ಮಾತಾಡ್ಬಿಟ್ನಾ? ನಿಮ್ಮ ಸಮಾಧಾನದ ಮಾತುಗಳಿಗೆ ನಾನು ಋಣಿ. ಆದ್ರೆ ಹಾಗಂತ ಅಯ್ಯೋ, ನೀವು ಬೇರೆ ಏನು ಯೋಚನೆ ಮಾಡಬೇಡಿ. ಇಷ್ಟಕ್ಕೂ 10 ದಿನ ನಿಮ್ಮನ್ನ ಹೊರಗಡೆ ನಾನು ಕರ್ಕೊಂಡು ಹೋಗ್ತಿರೋದು ಎಲ್ಲಿಗೆ ಹೇಳಿ? ಎಲ್ಲಿಗೆ? ಮೈಸೂರಿಗೆ. ನಮ್ಮಮ್ಮ ತುಂಬಾ ನಂಬೋ ಚಾಮುಂಡೇಶ್ವರಿ ದೇವಿ ಇರೋ ಊರದು. ಅಲ್ಲೊಂದು 10 ದಿನ ಇದ್ದು ಆ ದೇವತೆನ ಪ್ರತಿದಿನ ಪೂಜೆ ಮಾಡಿದ್ರೆ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ. ಅಂದ್ಕೊಂಡಿದ್ದು ಆಗುತ್ತೆ. ಹಾಗಂತ ನಮ್ಮಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ. ನೀವ್ ಯಾವ ಜಾಗದ ಹೆಸರು ಹೇಳಿದ್ರಿ? ಮೈಸೂರು ಅಂತಲ್ವಾ? ಹಾ, ಚಾಮುಂಡಿ ಇರೋ ದೇವಿ ಊರಲ್ವಾ? ಹಾ ಹಾ, ಚಾಮುಂಡೇಶ್ವರಿ ಇರೋ ಊರು. ನಮ್ಮ ಅತ್ತೆದೊಂದು ಹರಕೆ ಇತ್ತು. ಅವ್ರು ಸಾಯೋದಕ್ಕೂ ಮುಂಚೆ ಯಾವಾಗ್ಲೂ ಹೇಳ್ತಿರೋರು, ಮೈಸೂರ್ಗೆ ಹೋಗಿ ಹರಕೆ ತೀರಿಸ್ಬೇಕು ಅಂತ. ಈಗ ನಾನು ಅವ್ರ ಹರಕೆ ತೀರ್ಸಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತಲ್ವಾ? ಖಂಡಿತ ಸಿಗುತ್ತೆ. ಆದ್ರೆ ನಿಮ್ಮ ಅತ್ತೆ ಮನೆಯವ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಅತ್ತೆ ತುಂಬಾ ಒಳ್ಳೆಯವರು. ಅಲ್ಲ, ನೀವು ಒಳ್ಳೆಯವರು ಅಂದ್ಮೇಲೆ ಅವರು ಒಳ್ಳೆಯವರಾಗಿರ್ತಾರೆ ಬಿಡಿ. ಹಾಗಾದ್ರೆ ಕೀರ್ತಿಯವರೇ, ನಾವು ಮೈಸೂರಿಗೆ ಹೋಗ್ಬೋದಲ್ವಾ? ಖಂಡಿತ ಹೋಗೋಣ. ಎಲ್ಲ ವ್ಯವಸ್ಥೆನೂ ನಾನ್ ಮಾಡ್ತೀನಿ, ನೀವೇನು ಯೋಚನೆ ಮಾಡ್ಬೇಡಿ. ಆಮೇಲೆ ದಾರಿ ಮಧ್ಯೆ ತಿನ್ನಕ್ಕೆ ನಮ್ಮಮ್ಮನ ಕೈಯಿಂದ ಕೋಡ್ಬಳೆ, ಚಕ್ಲಿ, ರವೆ ಉಂಡೆ ಎಲ್ಲಾ ತರದ ಮಿಠಾಯಿನೂ ಮಾಡಿಸ್ಕೊಂಡು ತರ್ತೀನಿ. ಗೊತ್ತು ನಂಗೆ ನೀವು ಸ್ವಾಭಿಮಾನಿ ಅಂತ. ಆಗೋ ಖರ್ಚನ್ನ ಮಿಲಿಟರಿ ಸಿಸ್ಟಮ್ ಅಲ್ಲಿ ಇಬ್ರು ಶೇರ್ ಮಾಡ್ಕೊಳ್ಳೋಣ, ಸರಿನಾ? ನೋಡಿದ್ರ ಆ ಮೈಸೂರು ಚಾಮುಂಡೇಶ್ವರಿ ದೇವಿ ಹೆಸರು ಹೇಳಿದ ತಕ್ಷಣ ನಿಮ್ ಮುಖದಲ್ಲಿ ನೆಮ್ಮದಿ ಕಾಣ್ತಿದೆ. ಅದೇ ಆ ದೇವತೆ ಮಹಿಮೆ. ಈಗಲಾದ್ರೂ ಕೆಲಸ ನಿಲ್ಸಿ ಊಟ ಮಾಡ್ಬೋದಲ್ಲ? 1 ನಿಮಿಷ ನೀರ್ ತಗೊಂಡ್ಬಂದ್ಬಿಡ್ತೀನಿ, ಇಲ್ಲೇ ಊಟ ಮಾಡೋಣ. ಹಲೋ ಹಲೋ ಹಲೋ, ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ಅಂಕಲ್, ಇದು ರಾಘವನ್ ಮನೆ ತಾನೆ? ಹೌದಪ್ಪ, ಇದು ರಾಘವನ್ ಮನೆನೇ. ಮಾತನಾಡ್ತಾ ಇರೋದು ಅವ್ರ ತಂದೆ ವಿವೇಕ್ ಅಂತ. ನಿಮ್ಮನ್ನ ಬಾಯಲ್ಲಿ ಭೇಟಿ ಮಾಡಿದ್ದು ತುಂಬಾ ಸಂತೋಷ ಆಯ್ತು ಅಂಕಲ್. ಏನೋ ಬಾಯಲ್ಲಿ ಭೇಟಿನ? ಹೌದು ಅಂಕಲ್. ಇಲ್ಲಿ ತನಕ ನಾವಿಬ್ರು ಎದ್ರ ಬದ್ರ ಮೀಟ್ ಆಗೇ ಇಲ್ಲ. ಅಂದ್ರೆ ಕಣ್ಣಿನ ಭೇಟಿ ಆಗಿಲ್ಲ. ಆಗಿರೋದು
ಬಾಯಿ ಭೇಟಿ ಮಾತ್ರ. ಅದು ಈಗ ಅದು ಫೋನ್ನಲ್ಲಿ. ಹಾ ನಿಜ. ಹೇಳಪ್ಪ, ಏನ್ ನಿನ್ನ ಹೆಸರು? ವಿಷ್ಣುಪಾದ ಅಂತ ಅಂಕಲ್. ಅದೇ ನಿಮ್ಮ ಮಗ ಯಾವಾಗ್ಲೂ ನನ್ನ ಬಗ್ಗೆ ಹೇಳ್ತಿರ್ತಾನಲ್ಲ ಮನೆಯಲ್ಲಿ. ವಿಷ್ಣುವರ್ಧನ್ ಫ್ಯಾನು, ಸಾಯಿಬಾಬಾ ಶಿಷ್ಯ, ರಾಯರ್ ಭಕ್ತ. ಏನಪ್ಪ, ಫೋನ್ನಲ್ಲೇ ನಿನ್ನ ಬಯೋಡೇಟಾ ಎಲ್ಲ ಹೇಳ್ಬಿಟ್ಟೆ. ನಿನ್ನ ಬಗ್ಗೆ ನನ್ನ ಮಗ ಯಾವತ್ತೂ ಮನೆಯಲ್ಲಿ ಮಾತಾಡೇ ಇಲ್ಲ. ಹೌದಾ? ಸುಳ್ಳು ಹೇಳ್ಬಿಡಿ ಅಂಕಲ್. ಕರೀರಿ ಅವನ್ನ, ಅವನ ಬಾಯಿಂದಾನೆ ನಾನು ಹೇಳಿಸ್ತೀನಿ. ಅವನು ಮಲಗಿದಾನಪ್ಪ. ಅವನು ಮನೇಲಿ ಸೋಮಾರಿನಾ? ನಾನು ಮನೇಲಿ ತುಂಬಾ ಚುರುಕು, ಆದ್ರೆ ಆಫೀಸಲ್ಲಿ ಮಾತ್ರ ಸೋಂಬೇರಿ ಅಂತ ಬೇರೆಯವ್ರು ಹೇಳ್ತಿರ್ತಾರೆ. ನನಗಂತೂ ಹಾಗೆ ಅನ್ಸಿಲ್ಲ. ಅಂಕಲ್, ಅವನಿಗೆ ಫೋನ್ ಮಾಡಿದ್ದೆ, ಅವನ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ಸ್ವಲ್ಪ ಎಬ್ಬಿಸ್ತೀರಾ ಅಂಕಲ್? ಅವನು ಇತ್ತೀಚೆಗೆ ನಿದ್ದೆ ಮಾಡೋದೇ ಕಮ್ಮಿ ಆಗ್ಬಿಟ್ಟಿದೆ. ಅವನು ಎದ್ದ ಮೇಲೆ ನಾನೇ ಫೋನ್ ಮಾಡಿಸ್ತೀನಪ್ಪ. ಬೇಡ ಬೇಡ ಅಂಕಲ್, ಆಮೇಲೆ ನಾನು ತುಂಬಾ ಬ್ಯುಸಿ. ನೀವೇ ಅವನಿಗೆ ವಿಷಯ ಹೇಳ್ಬಿಡಿ. ಯಾವ ವಿಷಯ? ಅಯ್ಯೋ, ಅದು ದೊಡ್ಡ ವಿಷಯ. ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ. ಇಷ್ಟಕ್ಕೂ ನೀವು ನನ್ನ ಬೆಸ್ಟ್ ಫ್ರೆಂಡು, ಅಂದ್ರೆ ನನ್ನ ಕುಚುಕು ತಂದೆ ಅಂದಮೇಲೆ ನನಗೆ ಯಾವ ಸಂಕೋಚ ಹೇಳಿ. ಹೇಳ ಅಂಕಲ್? ಬೇಡ ಅಂದ್ರು ನೀನ್ ಬಿಡೋ ತರ ಕಾಣಿಸ್ತಾ ಇಲ್ಲ. ಹೇಳಪ್ಪ. ನೀವು ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀರಾ ಅಂಕಲ್. ರಾಘವನಿಗೂ ಸೇಮ್ ಟು ಸೇಮ್ ನಿಮ್ಮದೇ ಬುದ್ಧಿ. ಅದಿರ್ಲಿ, ವಿಷಯಕ್ಕೆ ಬರ್ತೀನಿ ಅಂಕಲ್. ನಾನು 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 ಯಾಕಪ್ಪ ನಾಚ್ಕೋತಾ ಇದ್ಯಾ? ಅಂಕಲ್, ಹೇಳೋದು ಲವ್ ಮ್ಯಾಟರ್ ಅಂದಮೇಲೆ ನಾಚಿಕೆ ಆಗೋದು ಸಹಜ ಅಲ್ವಾ? ಹೇಳು ಇರ್ಲಿ. ನಾನು ನಾನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅಂಕಲ್. ಒಬ್ಳನೇನಾ? ಅದು ನಮ್ಮ ಆಫೀಸಲ್ಲೇ. ನಮ್ಮ ಆಫೀಸು ಅಂದ್ರೆ ರಾಘವ ಕೆಲಸ ಮಾಡ್ತಿರೋ ಆಫೀಸು. ನಾನು ಅವನ್ ಕೋಲಿಗು ಅಂಕಲ್. ಹಾ ನಾನು ಲವ್ ಮಾಡ್ತಾ ಇರೋ ವಿಷಯ ರಾಘವನ್ಗೂ ಗೊತ್ತು ಅಂಕಲ್. ಮತ್ತೆ ಅವನು ಗೊತ್ತಿರೋ ವಿಷಯನ ಮತ್ತೆ ನಾನು ಯಾಕಪ್ಪ ಕೇಳಬೇಕು? ಅಯ್ಯೋ, ಹೇಳ್ಬೇಕಾಗಿರೋದು ಆ ವಿಷಯ ಅಲ್ಲ ಅಂಕಲ್. ನಾನು ಅವ್ರನ್ನ ಮೈಸೂರಿಗೆ ಕರ್ತಿರೋ ವಿಷಯ ಹೇಳ್ಬೇಕು ಅಂಕಲ್. ಮೈಸೂರಲ್ಲಿ ಅಂದ್ರೆ ಚಾಮುಂಡೇಶ್ವರಿ ಅಮ್ಮನವ್ರ ಊರು ತಾನೆ? ಓ, ನಿಮ್ಗೆ ಆ ಊರು ಗೊತ್ತಾ ಅಂಕಲ್? ಆ ದೇವಿ ಮಹಾತ್ಮೆ ಗೊತ್ತಾ ಅಂಕಲ್? ಗೊತ್ತಪ್ಪ. ನನ್ನ ಹೆಂಡತಿ ಯಾವಾಗ್ಲೂ ಆ ದೇವಿಗೆ ಹರಸ್ಕೋತಾ ಇದ್ಲು. ವೆರಿ ಗುಡ್, ವೆರಿ ಗುಡ್ ಅಂಕಲ್. ಆ ದೇವಿ ಮುಂದೆ ಹೋಗಿ ಏನ್ ಬೇಡ್ಕೋತೀವೋ ಅದೆಲ್ಲ ಆಗುತ್ತಂತೆ ಅಂಕಲ್. ನಾನು ನಮ್ಮವ್ರನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಮದುವೆ ಆಗ್ಲಿ ಅಂತ ಬೇಡ್ಕೋತೀಯಾ? ನೋನೋ, ನನ್ನ ಮೇಲೆ ಅವರಿಗೆ ಪ್ರೀತಿ ಹುಟ್ಲಿ ಅಂತ ಬೇಡ್ಕೋತೀನಿ. ಆಕೆ ನಿನ್ ಲವ್ವರು ಅಂದ್ಯಲ್ಲಪ್ಪ. ಪ್ರೀತಿ ಹುಟ್ಟಿದ್ಮೇಲೆ ತಾನೆ ಪ್ರಿಯತಮೆ ಆಗೋದು. ಸದ್ಯಕ್ಕೆ ನಂದು ಒನ್ ವೇ ಲವ್ ಅಂಕಲ್. ನಾನಿನ್ನೂ ಅವ್ರ ಹತ್ರ ನನ್ನ ಪ್ರೀತಿನ ಹೇಳ್ಕೊಂಡಿಲ್ಲ. ಅವ್ರಿಗೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ನಂಬ್ಕೊಂಡಿದ್ದೀನಿ ಅಂಕಲ್. ನಮ್ಮ ಪ್ರೀತಿಗೆ ನಿಮ್ಮ ಆಶೀರ್ವಾದ ಬೇಕು ಅಂಕಲ್. ಯಾರಪ್ಪ ಅವಳು? ಕೀರ್ತಿ ಅಂತ, ನಮ್ಮ ಅಕೌಂಟ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಿರೋದು. ತುಂಬಾ ಒಳ್ಳೆಯವರು ಅಂಕಲ್. ಆದ್ರೆ ಮೊನ್ನೆ ತಾನೇ ಡೈವೋರ್ಸ್ ಆಗಿದೆ. ಡೈವರ್ಸ್? ಹೌದು ಅಂಕಲ್. ಅಂಥ ಒಳ್ಳೆಯವ್ರಿಗೆ ಒಂದು ಮಗುನ ಕೊಟ್ಟು ಆ ಮಗು ಹುಟ್ಟೋದಕ್ಕಿಂತ ಮುಂಚೆ ಇವ್ರನ್ನ ದೂರ ಮಾಡ್ಬಿಟ್ಟಿದ್ದಾನೆ ಅಂಕಲ್. ಇದು ಸರಿನಾ ಅಂಕಲ್? ಪಾಪ ಕೀರ್ತಿ ಅವ್ರ ಸಂಕಟ ನಾನು ನೋಡಕ್ ಆಗ್ತಿಲ್ಲ ಅಂಕಲ್. ಸೊಸೆ